ಹಾಯ್ ಗೆಳೆಯರೇ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್‌ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಏಪ್ರಿಲ್ 25 ಮತ್ತು 26ರ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ ಡೈಲಿ MCQ ಪ್ರಶ್ನೆಗಳನ್ನ ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ: ವಿಶ್ವ ಯಕೃತ್ ದಿನದ 2024ರ ಥೀಮ್ ಏನಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನಿಮ್ಮ ಯಕೃತ್ತು ಆರೋಗ್ಯಕರವಾಗಿರಿ ಮತ್ತು ರೋಗ ಮುಕ್ತವಾಗಿರಲಿ ಎಂಬುದು ಈ ವರ್ಷದ ಥೀಮ್ ಆಗಿರುತ್ತದೆ. ಏಪ್ರಿಲ್ 19ರಂದು ವಿಶ್ವ ಯಕೃತ್ ದಿನವನ್ನು ಜಾಗತಿಕವಾಗಿ ಯಕೃತ್ತಿನ ಆರೋಗ್ಯ ಜಾಗೃತಿಯನ್ನ ಉತ್ತೇಜಿಸಲು ಆಚರಿಸಲಾಗುತ್ತದೆ. ಈ ವರ್ಷದ ಥೀಮ್ ಏನಾಗಿದೆ ಅಂದ್ರೆ, ನಿಮ್ಮ ಯಕೃತ್ತು ಆರೋಗ್ಯಕರವಾಗಿ ಮತ್ತು ರೋಗ ಮುಕ್ತವಾಗಿರಿಸಿಕೊಳ್ಳಿ, ತಡೆಗಟ್ಟುವ ಕ್ರಮಗಳು ಮತ್ತು ನಿಯಮಿತ ತಪಾಸಣೆಗಳನ್ನ ಇದು ತೋರಿಸುವಂತದ್ದು. ಹೌದಾ? ಈ ವರ್ಷದ ಥೀಮ್ ಏನಾಗಿದೆ, ನಿಮ್ಮ ಯಕೃತ್ತು ಆರೋಗ್ಯಕರವಾಗಿ ಮತ್ತು ರೋಗ ಮುಕ್ತವಾಗಿ ಇರಿಸಿಕೊಳ್ಳಿ ಎಂಬುದು ಈ ವರ್ಷದ ಥೀಮ್ ಆಗಿರ್ತದೆ. ಈ ಉಪಕ್ರಮವು ಯಕೃತ್ ಸಂಬಂಧಿತ ಅಸ್ವಸ್ಥತೆಗಳ ಬಗ್ಗೆ ಶಿಕ್ಷಣ ನೀಡುವ ಗುರಿಯನ್ನು ಹೊಂದಿದ್ದು, ಜೀವನ ಶೈಲಿಯ ಬದಲಾವಣೆಗಳನ್ನ ಉತ್ತೇಜಿಸುತ್ತದೆ ಮತ್ತು ಪೀಡಿತ ವ್ಯಕ್ತಿಗಳನ್ನ ಬೆಂಬಲಿಸುತ್ತದೆ. ಪೂರ್ವಭಾವಿ ವಿಧಾನಗಳನ್ನ ಬೆಳೆಸುವ ಮೂಲಕ ಪ್ರಚಾರವು ಜನರಿಗೆ ತಿಳುವಳಿಕೆಯುಳ್ಳ ಆಯ್ಕೆಗಳನ್ನ ಮಾಡಲು ಅಧಿಕಾರವನ್ನು ನೀಡುತ್ತದೆ. ಆರಂಭಿಕ ಪತ್ತೆ ಮತ್ತು ಆರೋಗ್ಯಕರ ಅಭ್ಯಾಸಗಳ ಮೂಲಕ ಅವರ ಯಕೃತ್ತಿನ ಯೋಗಕ್ಷೇಮಕ್ಕೆ ಆದ್ಯತೆಯನ್ನು ನೀಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ 2023ರ ಮ್ಯಾಲ್ಕಮ್ ಆದಿಶೇಷಿಯ ಪ್ರಶಸ್ತಿಗೆ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಉಸ್ತಾದ್ ಪಟ್ನಾಯಕ್ ಅವರು ಸರಿಯಾದ ಉತ್ತರ. ಉಸ್ತಾದ್ ಪಟ್ನಾಯಕ್ ಹೆಸರಾಂತ ಅರ್ಥಶಾಸ್ತ್ರಜ್ಞರಾದಂಥ ಉಸ್ತಾದ್ ಪಟ್ನಾಯಕ್ ರವರು 2023ರ ಮ್ಯಾಲ್ಕಮ್ ಆದಿಶೇಷಿಯ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಾರೆ. ಇದನ್ನ ಮ್ಯಾಲ್ಕಮ್ ಮತ್ತು ಎಲಿಜಬೆತ್ ಆದಿಶೇಷಿಯ ಟ್ರಸ್ಟ್ನಿಂದ ವಾರ್ಷಿಕವಾಗಿ ನೀಡಲಾಗ್ತದೆ. ರಾಷ್ಟ್ರೀಯ ಮಟ್ಟದ ತೀರ್ಪುಗಾರರಿಂದ ಆಯ್ಕೆಯಾದ ಈ ಪ್ರಶಸ್ತಿಯು ಅಭಿವೃದ್ಧಿ ಅಧ್ಯಯನಗಳಿಗೆ ಅಸಾಧಾರಣ ಕೊಡುಗೆಗಳನ್ನು ಅಂಗೀಕರಿಸುತ್ತದೆ. ಇದು ಉಲ್ಲೇಖ ಮತ್ತು 2 ಲಕ್ಷ ನಗದು ಬಹುಮಾನ. ಮ್ಯಾಲ್ಕಮ್ ಆದಿಶೇಷಿಯ ಪ್ರಶಸ್ತಿಯು ಹೆಸರು ಭಾರತೀಯ ಅಭಿವೃದ್ಧಿ ಅರ್ಥಶಾಸ್ತ್ರ ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ಅವರ ಪ್ರಭಾವಶಾಲಿ ಕೆಲಸಕ್ಕಾಗಿ 1976ರಲ್ಲಿ ಪದ್ಮಭೂಷಣದಿಂದ ಇವರು ಗುರುತಿಸಲ್ಪಟ್ಟರು. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲಕ್ಷ್ಮಣ ತೀರ್ಥ ನದಿಯು ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕಾವೇರಿ ನದಿಯ ಉಪನದಿಯಾಗಿದೆ. ತೀವ್ರ ಬರ ಮತ್ತು ತೀವ್ರ ಶಾಖವು ಕರ್ನಾಟಕದ ಕಾವೇರಿಯ ಉಪನದಿಯಾದಂತಹ ಲಕ್ಷ್ಮಣ ತೀರ್ಥ ನದಿಯು ಸಂಪೂರ್ಣ ಬತ್ತಿ ಹೋಗಲು ಕಾರಣವಾಗಿದೆ. ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಹುಟ್ಟುವ ಇದು ಕೃಷ್ಣರಾಜಸಾಗರ ಸರೋವರದಲ್ಲಿ ಕಾವೇರಿ ನದಿಯೊಂದಿಗೆ ವಿಲೀನಗೊಳ್ಳುವ ಮೊದಲು ಪೂರ್ವಕ್ಕೆ ಹರಿಯುತ್ತದೆ. ಪ್ರಸಿದ್ಧ ಲಕ್ಷ್ಮಣ ತೀರ್ಥ ಜಲಪಾತ ಅಥವಾ ಇರುಪು ಜಲಪಾತವು ಕೇರಳದ ಗಡಿಯ ಸಮೀಪದಲ್ಲಿ ತನ್ನ ಮಾರ್ಗವನ್ನು ಅಲಂಕರಿಸಿದೆ. ತಲಾ ಕಾವೇರಿಯಲ್ಲಿ ಹುಟ್ಟುವ ಕಾವೇರಿ ನದಿಯು ಹಿಂದೂಗಳಿಗೆ ಪವಿತ್ರವಾಗಿದೆ ಮತ್ತು ತಮಿಳುನಾಡಿನ ಪಂಪುಹಾರ್ನಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ GPS ದ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ವಂಚನೆ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ತಪ್ಪು ಸಂಕೇತಗಳೊಂದಿಗೆ GPS ರಿಸೀವರ್ಗಳನ್ನು ನಿರ್ವಹಿಸುವುದು. GPS ನ್ಯಾವಿಗೇಷನ್ ಸಿಗ್ನಲ್ಗಳೊಂದಿಗೆ ಮಧ್ಯ ಪ್ರವೇಶಿಸುವುದರ ಮೂಲಕ ಇರಾನ್ನ ಕ್ಷಿಪಣಿ ಗುರಿಯನ್ನ ಅಡ್ಡಿಪಡಿಸಲು ಇಸ್ರೇಲ್ GPS ವಂಚನೆಯನ್ನ ಬಳಸಿಕೊಂಡಿದೆ. ಸೊ ಆ ಕಾರಣಕ್ಕೆ ಇದು ಸುದ್ದಿಯಲ್ಲಿರುವಂತದ್ದು. ಈ ಸೈಬರ್ ಟಾಕ್ ಸುಳ್ಳು GPS ಸಿಗ್ನಲ್ಗಳನ್ನ ಪ್ರಸಾರ ಮಾಡುವುದನ್ನು ಒಳಗೊಂಡಿರುತ್ತದೆ. ತಪ್ಪಾದ ಸ್ಥಳ ಡೇಟಾವನ್ನು ಒದಗಿಸುವಂತೆ ಗ್ರಾಹಕಗಳನ್ನ ದಾರಿ ತಪ್ಪಿಸುತ್ತದೆ. GPS ವಂಚನೆಯು ಉಪಗ್ರಹಗಳ ಸಂಕೇತದಲ್ಲಿನ ದೌರ್ಬಲ್ಯಗಳನ್ನು ಬಳಸಿಕೊಳ್ಳುತ್ತದೆ. ನ್ಯಾವಿಗೇಷನ್ ಮತ್ತು ಲಾಜಿಸ್ಟಿಕ್, ದೂರ ಸಂಪರ್ಕ ಮತ್ತು ರಕ್ಷಣೆಯಂಥ ವಿವಿಧ ಉದ್ಯಮಗಳಿಗೆ ಗಮನಾರ್ಹ ಬೆದರಿಕೆಗಳನ್ನು ಒಡ್ಡುತ್ತದೆ. ಜಾಮಿಂಗ್ಗಿಂತ ಭಿನ್ನವಾಗಿ ವಂಚನೆಯು ಹೆಚ್ಚು ಅತ್ಯಾಧುನಿಕವಾಗಿದೆ ಮತ್ತು ಸಂಭಾವ್ಯ ದುರಂತವಾಗಿದೆ. ಇದು GPS ವ್ಯವಸ್ಥೆಗಳನ್ನು ರಕ್ಷಿಸುವ ನಿರ್ಣಾಯಕ ಪ್ರಾಮುಖ್ಯತೆಯನ್ನು ತೋರಿಸುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡ್ರ್ಯಾಗನ್ ಫ್ಲೈ ರೋಟರ್ ಕ್ರಾಫ್ಟ್ ಮಿಷನ್ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನಾಸಾ ಸರಿಯಾದ ಉತ್ತರ. ಜುಲೈ 2028ರಲ್ಲಿ ಪ್ರಾರಂಭವಾಗುವಂತಹ $3.35 ಬಿಲಿಯನ್ ಬಜೆಟ್ನೊಂದಿಗೆ ಶನಿಯ ಚಂದ್ರ
ಟೈಟಾನ್ಗೆ ಡ್ರ್ಯಾಗನ್ ಫ್ಲೈ ಲೋಟರ್ ಕ್ರಾಫ್ಟ್ ಮಿಷನ್ ಅನ್ನು ನಾಸಾ ದೃಢಪಡಿಸಿದೆ. ಇದು ರೇಡಿಯೋ ಐಸೋಟೋಪ್ ಪವರ್ ಸಿಸ್ಟಮ್ನೊಂದಿಗೆ ವಿವಿಧ ಸ್ಥಳಗಳನ್ನು ಮುಖ್ಯವಾಗಿ ಚಂದ್ರನ ಮೇಲ್ಮೈಯಲ್ಲಿ ಅನ್ವಯಿಸುವ ಡುಯಲ್ ಕ್ವಾಡರ್ ಕಾಪ್ಟರ್ ಆಗಿದೆ. 2034ರಲ್ಲಿ ಆಗಮಿಸಲು ಯೋಜಿಸಲಾಗಿದ್ದು, ಇದು ಭೂಮಿಯ ಆರಂಭಿಕ ಪರಿಸ್ಥಿತಿಗಳನ್ನು ಹೋಲುವ ಪ್ರಿಬಯಾಟಿಕ್ ರಾಸಾಯನಿಕ ಪ್ರಕ್ರಿಯೆಗಳನ್ನು ಹುಡುಕುತ್ತದೆ. ಇದು ಮತ್ತೊಂದು ಗ್ರಹದ ಮೇಲೆ ನಾಸಾದ ಮೊದಲ ವೈಜ್ಞಾನಿಕ ವಾಹನವನ್ನು ಗುರುತಿಸುತ್ತದೆ. ಶನಿಯ ಅತಿ ದೊಡ್ಡ ಚಂದ್ರನಾದ ಟೈಟಾನ್ ಭೂಮಿಯಂತಹ ಧ್ರುವ ಚಕ್ರ ಮತ್ತು ದಟ್ಟವಾದ ವಾತಾವರಣವನ್ನು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ನವದೆಹಲಿಯಲ್ಲಿ ದೊಡ್ಡ ಸಂಶೋಧನಾ ಕೇಂದ್ರವನ್ನು ನಿರ್ವಹಿಸಲು ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ಸರಿಯಾದ ಉತ್ತರ. ರಷ್ಯಾದಲ್ಲಿನ ಹೈಯರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ದೆಹಲಿಯ ವಿಶ್ವವಿದ್ಯಾಲಯವು ಜಂಟಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸುವ ಕಾರ್ಯತಂತ್ರದ ಸಹಕಾರ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದವು. ನವದೆಹಲಿಯು ಇಂಡೋ ರಷ್ಯನ್ ಶಿಕ್ಷಣ ಶೃಂಗಸಭೆಯನ್ನು ಆಯೋಜಿಸಿದೆ. ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಹೆಗ್ಗುರುತಾಗಿದ್ದು, ವಿವಿಧ ಪ್ರದೇಶಗಳಿಂದ 60 ರಷ್ಯಾದ ವಿಶ್ವವಿದ್ಯಾಲಯಗಳು ಭಾಗವಹಿಸಿವೆ. ಶೃಂಗಸಭೆಯು ಶೈಕ್ಷಣಿಕ ಸಂಬಂಧಗಳನ್ನು ಹೆಚ್ಚಿಸಲು ಮತ್ತು ಭಾರತ ಮತ್ತು ರಷ್ಯಾ ನಡುವಿನ ಸಹಯೋಗವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇದು ಅವರ ಪಾಲುದಾರಿಕೆಯಲ್ಲಿ ಮಹತ್ವದ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಪಯೋಲ್ಜಿ 1-2 ವಿಮಾನ ವಿರೋಧಿ ಕ್ಷಿಪಣಿಯನ್ನ ಪರೀಕ್ಷಿಸಿದೆ ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕೊರಿಯಾ ಸರಿಯಾದ ಉತ್ತರ. ಏಪ್ರಿಲ್ 20, 2024ರಂದು ಉತ್ತರ ಕೊರಿಯಾದ ಪಶ್ಚಿಮ ಸಮುದ್ರದಲ್ಲಿ ಪಿಯೋಲ್ಟಿ 1-2 ವಿಮಾನ ವಿರೋಧಿ ಮತ್ತು ಹಾಸಲ್ 1 ರಾ 3 ಸೂಪರ್ ದೊಡ್ಡ ಕಾರ್ಯತಂತ್ರದ ಕ್ರೂಸ್ ಕ್ಷಿಪಣಿಗಳ ಪರೀಕ್ಷೆಯನ್ನು ಘೋಷಿಸಿತು. ಒಂದು ದಿನ ಮುಂಚಿತವಾಗಿ ನಡೆಸಿದ ಈ ಪರೀಕ್ಷೆಯು ದಕ್ಷಿಣ ಕೊರಿಯಾ ಮತ್ತು ಯುಎಸ್ಎ ಜೊತೆಗಿನ ದ್ವಿಗ್ನತೆಯನ್ನು ಹೆಚ್ಚಿಸಿತು. ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಹಾಸಲ್ 1 ರಾತ್ರಿ ಶಕ್ತಿ ಪರೀಕ್ಷೆಗೆ ಒಳಗಾಯಿತು. ಇದು ಫೆಬ್ರವರಿ 2024ರ ಪರೀಕ್ಷೆಯನ್ನು ಅನುಸರಿಸುತ್ತದೆ ಮತ್ತು ಘನ ಇಂಧನ ಹೈಪರ್ಸಾನಿಕ್ ಕ್ಷಿಪಣಿ ಸೇರಿದಂತೆ ಇತ್ತೀಚಿನ ಕ್ಷಿಪಣಿ ಪರೀಕ್ಷೆಗಳಿಗೆ ಸೇರುತ್ತದೆ. ಪ್ರಾದೇಶಿಕ ಉದ್ವಿಗ್ನತೆಯನ್ನು ಇದು ಹೆಚ್ಚಿಸುವಂತದ್ದಾಗಿರುವಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕ್ಯಾಫ್ರಿ ಸಿಟಿ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಟಲಿ ಸರಿಯಾದ ಉತ್ತರ. G7 ವಿದೇಶಾಂಗ ಮಂತ್ರಿಗಳು ಇಟಲಿಯ ವಿದೇಶಾಂಗ ಸಚಿವ ಆಂಟೋನಿಯೋ ತಜಾನಿ ನೇತೃತ್ವದಲ್ಲಿ ಏಪ್ರಿಲ್ 17ರಿಂದ 19ವರೆಗೆ 2020ರಿಂದ ಇಟಲಿಯ ಕ್ಯಾಫ್ರಿಯಲ್ಲಿ ಸಭೆ ನಡೆಸಿದರು. ಇಸ್ರೇಲ್ನ ಮೇಲೆ ಇರಾನ್ನ ದಾಳಿ ಮತ್ತು ಗಾಜಾ ಮತ್ತು ಉಕ್ರೇನ್ನಲ್ಲಿ ನಡೆಯುತ್ತಿರುವ ಘರ್ಷಣೆಗಳ ಮಧ್ಯೆ ಅವರು ಇರಾನ್ನ ಕ್ರಮಗಳನ್ನು ಖಂಡಿಸಿದರು ಮತ್ತು ನಿರ್ಬಂಧಗಳನ್ನು ಪ್ರತಿಜ್ಞೆ ಮಾಡುವ ಮೂಲಕ 3 ಹೇಳಿಕೆಗಳನ್ನು ನೀಡಿದರು ಮತ್ತು ಮತ್ತಷ್ಟು ಸಂಘರ್ಷವನ್ನು ತಡೆಗಟ್ಟಲು ಇರಾನ್ ಮತ್ತು ಇಸ್ರೇಲಿಗೆ ಕರೆಯನ್ನು ನೀಡಿದರು. ಇಟಲಿ G7 ಅಧ್ಯಕ್ಷರಾಗಿ ನಿರ್ಣಾಯಕ ರಾಜತಾಂತ್ರಿಕ ಸಭೆಯನ್ನು ಆಯೋಜಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ NSG ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಳಿನ್ ಪ್ರಭಾತ್ ಸರಿಯಾದ ಉತ್ತರ. ಹಿರಿಯ IPS ಅಧಿಕಾರಿ ನಳಿನ್ ಪ್ರಭಾತ್ ರವರನ್ನ ಭಾರತದ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ NSGನ ಮಹಾನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. ಭಯೋತ್ಪಾದನೆ ನಿಗ್ರಹ ಮತ್ತು ಪ್ರತಿ ಹೈಜಾಕ್ ಕಾರ್ಯಾಚರಣೆಗಳ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ CRPFನ ಹೆಚ್ಚುವರಿ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಆಂಧ್ರ ಪ್ರದೇಶ ಕೇಡರ್ನ 1992ರ IPS ಬ್ಯಾಚ್ಗೆ ಸೇರಿದವರು. ಆಗಸ್ಟ್ 31, 2028ರವರೆಗೆ ಕ್ಯಾಬಿನೆಟ್ನ ನೇಮಕಾತಿ ಸಮಿತಿಯಿಂದ ನೇಮಕಗೊಂಡ ಅವರು NSGಯ ಹೆಚ್ಚುವರಿ ಉಸ್ತುವಾರಿ ವಹಿಸಿದ್ದ ದಲ್ಜಿತ್ ಸಿಂಗ್ ಚೌಧರಿ ಅವರ ಉತ್ತರಾಧಿಕಾರಿಯಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ನಾಗೋರ್ನೋ ಕರಾಬಖ್ ಪ್ರದೇಶವು ಯಾವ ಪರ್ವತ ಶ್ರೇಣಿಯಲ್ಲಿದೆ ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಕಾಕಸಸ್ ಶ್ರೇಣಿಯಲ್ಲಿ ಇದೆ. ಆರ್ಮೇನಿಯಾ ಪ್ರತ್ಯೇಕವಾದಿಗಳಿಂದ ಅಜರ್ಬೈಜಾನ್ ನಿಯಂತ್ರಣವನ್ನು ಮರಳಿ ಪಡೆದ ನಂತರ ರಷ್ಯಾದ ಶಾಂತಿ ಪಾಲಕರು ನಾಗೋರ್ನೋ ಕರಾಬಖ್ನಿಂದ ಹಿಂದೆ ಸರಿಯುತ್ತಿದ್ದಾರೆ. ನಾಗೋರ್ನೋ ಕರಾಬಖ್
ಆರ್ಟಾಸ್ಕ್ ದಕ್ಷಿಣ ಕಾಕಸ್ನ ಪರ್ವತ ಶ್ರೇಣಿ ಪ್ರದೇಶವಾಗಿದ್ದು ಇದು 1917ರಿಂದ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾದಿಂದ ಹಕ್ಕು ಸಾಧಿಸಲ್ಪಟ್ಟಿದೆ. ಅಜರ್ಬೈಜಾನ್ನ ಭಾಗವಾಗಿ ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟಿದೆಯಾದರೂ ಇದು ಪ್ರಧಾನವಾಗಿ ಜನಾಂಗೀಯ ಅರ್ಮೇನಿಯನ್ನರು ತಮ್ಮ ಸ್ವಂತ ಸರ್ಕಾರದೊಂದಿಗೆ ವಾಸಿಸುತ್ತಿದ್ದಾರೆ. ಅರ್ಮೇನಿಯನ್ನರು ಮತ್ತು ಅಜರ್ಬೈಜಾನಿಗಳು ಈ ಪ್ರದೇಶಕ್ಕೆ ಐತಿಹಾಸಿಕ ಮತ್ತು ಧಾರ್ಮಿಕ ಸಂಬಂಧಗಳನ್ನು ಹೊಂದಿದ್ದಾರೆ. ಇದು ನಡೆಯುತ್ತಿರುವ ಉದ್ವಿಗ್ನತೆಗೆ ಇದು ಕಾರಣವಾಗಿರುವಂಥದ್ದು. ಹೌದಾ? ಇನ್ನು ಇಂದಿನ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.